ಅವ ಜನ್ನ ಗುರು ಅಷ್ಟು ಹಿಂಗೆ ತತ್ಕ್ಷಣ ಉತ್ತರ ಕೊಡ್ತಿದ್ದಿಲ್ಲ ಅವರು ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲ ಮಾಡಿ ಅದನ್ನು ಮಾತಾಡಿ ಇದೊಂದು ಪ್ರಶ್ನೆ ಕೇಳಿದ್ರೆ ಅವ್ರು ಏನ್ರಿ ಉತ್ತರ ಕೊಡೋದು, ಆ ಗಿಡ ಚಲೋ ಅದ ನೋಡು, ಅಲ್ಲಿ ಒಂದಿಷ್ಟು ಗಾಳಿ ಬೀಸಾಕತ್ತಿ, ಅದು ಹಿಂಗೆ ಹೇಳೋದು. ಜನ್ನ ಮಾಸ್ತರ ಹತ್ರ ಹೋದ್ರೆ ಅವ್ರು ಹೇಳ್ತಿರ್ತಾರೆ, ಏನು ನೀವು ಅಧ್ಯಾತ್ಮದ ಕೇಳ್ರಿ ಮತ್ತೇನ್ರಿ ಕೇಳ್ರಿ. ಅವರು ಒಂಥರ ಅಲ್ಲಿಂದ ಆ ಮನುಷ್ಯಾಗ ತಾಸುಗಟ್ಲೆ ಕುಂತ ಇನ್ನು ಹೋಗ್ತೀನಿ ಅಂದ. ಅವಶ್ಯ ಹೋಗು ಅಂದರು. ಆದರೆ ಒಂದು ಕೆಲಸ, ಇದನ್ನ ಕೊಡ ತಗೋ, ಇದು ಹಾಲಿನ ಕೊಡ, ಇದನ್ನು ತಗೋ, ಇದು ಚಂದ್ರನ ಬೆಳಕು ಬಿದ್ದದೆ ಹೊರಗೆ, ಇದನ್ನು ಹಿಂಗೆ ತಗೋ, ಆ ಕೊಡದೊಳಗೆ ಏನದ ನನಗೊಂದಿಷ್ಟು ಹೇಳು ಅಂದ. ಆವಾಗ ಹಾಲಿತ್ತು, ಹಾಲದಾಗ ಚಂದ್ರ ಮೂಡಿದ್ದ. ಎಷ್ಟು ಚಂದ, ಅವನು ಬೆಳ್ಳಗೆ ಹಾಲು ಬೆಳ್ಳಗೆ, ಚಂದ್ರ ಮೂಡಿದ್ದ. ಆವಾಗ ಜನ್ನ ಗುರುಗೆ ಹೇಳ್ದ ಇವ, ಏನು ಸುಂದರ ಚಂದ್ರದಾನ ಅಂತ. ಆವಾಗ ಗುರು ಹೇಳ್ದ, ಆ ಚಂದ್ರನ್ನ ಒಯ್ ಮನೆಗೆ ಅಂದ. ಅದನ್ನ ಕೊಡ ಹೊತ್ತುಕೊಂಡು ಹಿಂಗೆ ಹೊಂಟಿದ್ದ, ಅದ್ರಾಗ ಚಂದ್ರ ಇದ್ದ. ಎಷ್ಟು ಚಂದ ಕಥೆ ಹೇಳ್ತಾರೆ ಜನ್ನ ಗುರು. ಅದನ್ನ ಹೊತ್ತುಕೊಂಡು ಹೊರಟಿದ್ದ. ಏನೇನು ಹೊತ್ತಿದ್ದ? ಕೊಡ, ಹಾಲದಾಗ ಚಂದ್ರ ಹೊತ್ತಿದ್ದ. ಇದನ್ನ ಹಿಂಗೆ ತಗೊಂಡು ಹೋಗು, ಅದೇನು ಅದ ಅಲ್ಲ ಒಳಗೆ ಚಂದ್ರ, ಕೆಡಿಸ್ಬೇಡ, ನೇರವಾಗಿ ಮನೆಗೆ ಹೋಗಿ ಅಂದ. ಅವಾಗ ಬಹಳ ಆನಂದ ಆಯ್ತು. ಬಂದೆ, ಅವ ಏನು ಹೇಳಿ ಬಿಡ್ಲಿ, ಒಂದು ಹಾಲರೆ ಸಿಕ್ತು, ಚಂದ್ರರೆ ಸಿಕ್ಕ ಅಂದ. ಹಿಂಗೆ ಹೊರಟಿದ್ದ, ಇನ್ನೂ ಒಂದು 2 ಹೆಜ್ಜೆ ಹೊರಟಿದ್ದ ಜನ್ನ ಗುರು ಮಜಾ. ಇವ ಹಿಂಗೆ ಹೊರಡೋದ್ರಾಗ ಅವ ಎಡಿ ಬೀಳಂಗ ಮಾಡ್ದ ಗುರು. ಇದು ಅವನ ಉಪದೇಶ. ಏನು ಬಿದ್ದ, ಕೊಡ ಕೆಳಗೆ ಬಿದ್ದು ಒಡಿತು, ಹಾಲ ಹರಿದು ಹೋಯ್ತು. ಇವ ಎದ್ದು ನಿಂತ. ಜನ್ನ ಗುರು ಕೇಳ್ದ, ಎಲ್ಲಿ ಹೋಯ್ತು ಅಂದ. ಎಲ್ಲಿ ಹೋಯ್ತು, ಚಂದ್ರ ಎಲ್ಲಿ ಹೋದ ಅಂದ. ಆ ಕ್ಷಣಕ್ಕೆ ಅವನಿಗೆ ಹೊಳಿತು. ಯಾರಿಗೆ ಬಂದವನಿಗೆ ಉಪದೇಶ ಆ ಕ್ಷಣಕ್ಕೆ ಹೊಳಿತು. ಹಾಲ ಹರಿದು ಹೋದ ಬಳಿಕ ಚಂದ್ರ ಎಲ್ಲೆ, ಗಡಿಗೆನೆ ಒಡೆದು ಹೋದ ಬಳಿಕ ಚಂದ್ರ ಎಲ್ಲೆ. ಎಲ್ಲಿ ಚಂದ್ರ? ಹಾಲಿನ ಕೂಡ ಹೋಗಲಿಲ್ಲ, ಗಡಿಗೆ ಕೂಡ ಹೋಗಲಿಲ್ಲ. ಎಲ್ಲಿರ್ಬೇಕು ಅಷ್ಟೆ ಉಳಿದದ್ದು. ಅದು ಚೆಲ್ಲಿದ್ದು ಉಳಿಯೋದಲ್ಲ, ಒಡೆಯೋದು ಉಳಿಯೋದಲ್ಲ. ಏನು ಕಾಣಿಸ್ತದೆ ಅದು ಕಾಣದಂಗೆ ಆಗ್ತದೆ, ಆದರೆ ಉಳಿದಿರುತ್ತದೆ. ಅದು ಸತ್ಯ. ಅದನ್ನು ತಿಳಿದು ಅದು ಹೆಂಗದ, ಎಲ್ಲಿ ಹೋಯ್ತು, ಅದು ಹೆಂಗದ ಕೇಳಬಾರದು ಗುರುಗಳೇ. ಜನ್ನ ಗುರು ಹೇಳ್ದ, ಎಲ್ಲಿ ಹೋಯ್ತು ಅಂದ. ಗುರುಗಳೇ, ನೀವು ಕೇಳಬಾರದು, ನಾ ಹೇಳಬಾರದು. ತಿಳಿತೇನು ಅಂದ. ನೀನು ಕೇಳಾಕ ಬಂದಿದ್ದೆಲ್ಲ ತಿಳಿತೇನು ಅಂದ. ತಿಳಿಯೋದೇನು ಗುರುಗಳೇ, ಅದ ಉಳಿತು ಅಂದ. ಅಷ್ಟೇ. ಹೆಂಗ್ ಜನ್ನ ಗುರುಗಳ ಉಪದೇಶದ ಪದ್ಧತಿ. ಕೊಡ ಒಡಿಲಿ, ಹಾಲು ಚೆಲ್ಲಿ, ಅದರ ಹಾಲದಾಗ ಏನು ಇತ್ತೋ, ಅದ್ಭುತ ಇತ್ತೋ, ಚಂದ ಇತ್ತೋ, ಅದು ಹಾಲಿನ ಕೂಡ ಹರಿದು ಹೋಗಲಿಲ್ಲ, ಗಡಿಗೆ ಕೂಡ ಒಡೆದು ಹೋಗಲಿಲ್ಲ. ಹೊತ್ತವ ಬಿದ್ದ, ಅವನು ಕೂಡ ಏನಾಗಲಿಲ್ಲ. ಅದು ಸುಮ್ಮನೆ ಅದ, ಈಗ ಕಾಣಿಸೋದಿಲ್ಲ ಅಷ್ಟೆ. ಅದು ಮ್ಯಾಲದ, ಎಲ್ಲದರ ಮೇಲೆ ಪರಹ, ಎಲ್ಲದರ ಮ್ಯಾಲದ. ಆದರೆ ಹಾಲದಾಗಿದ್ದಾಗ ಹಾಲನ್ನ ತೋರಿಸ್ತದೆ ಮತ್ತು ತಾನೂ ಕಾಣಿಸ್ತದೆ. ಹಾಲು ಇಲ್ಲದಾಗ ತಾನಷ್ಟೇ ಇರ್ತದೆ, ಕಾಣಿಸೋದೇ ಇಲ್ಲ. ಹಾಗ ಚಿತೇಹೇ ಅಪ್ರತೆ ಸಂಕ್ರಮಾಯಾ, ಅದು ಸುಮ್ಮನೆ ಇದ್ದಂಗೆ. ಚಿತೇಹೇ ನಮ್ಮಲ್ಲೇನು ಆತ್ಮ ವಸ್ತು ಅದ, ಅಪ್ರತೆ ಸಂಕ್ರಮಾಯಾ, ಅದೇನೂ ಆಗೋದಿಲ್ಲ, ಪ್ರತಿ ಸಂಕ್ರಮಣಗೊಳ್ಳೋದಿಲ್ಲ, ಅದು ಬದಲಾಗೋದಿಲ್ಲ.
ಇರ್ತದಷ್ಟೇ. ತದ ಆಕಾರಾಪತ್ತೋ, ಒಂದು ವೇಳೆ ಮನಸ್ಸ ಅದರ ಆಕಾರ ಆದರೆ ಸ್ವಬುದ್ಧಿ ಸಂವೇದನಂ, ಅದರದು ಜ್ಞಾನ ನಮಗಾಗ್ತದೆ ಮತ್ತು ಬುದ್ಧಿಯ ಜ್ಞಾನವೂ ನಮಗಾಗ್ತದೆ, ಅಂದರೆ ಮನಸ್ಸಿನ ಜ್ಞಾನವೂ ಆಗ್ತದೆ. ಇದೊಂದು ವಿಶೇಷ. ಈಗ ಹಾಲಿನ ಜ್ಞಾನವೂ ಆಗಬೇಕು, ಹಾಲಿನಲ್ಲಿ ಮೂಡಿದ ಪ್ರತಿಬಿಂಬದ ಜ್ಞಾನವೂ ಆಗಬೇಕಾಗಿತ್ತು ಅಂದರೆ ಪ್ರತಿಬಿಂಬ ಇರಬೇಕು, ಪ್ರತಿಬಿಂಬಿಸಬೇಕು. ಹಾಲ ಅಥವಾ ನೀರ ಅದನ್ನು ಗ್ರಹಿಸಬೇಕು. ಹಾಗೇನು ಗ್ರಹಿಸ್ತದಲ್ಲ ಅದು ಪ್ರತಿಬಿಂಬ, ಅದು ತನ್ನನ್ನು ತೋರಿಸ್ತದೆ, ಆ ನೀರನ್ನು ಹಾಲನ್ನೂ ತೋರಿಸ್ತದೆ. ಹಾಗ ಸ್ವಬುದ್ಧಿ ಸಂವೇದನಂ, ಒಂದು ವೇಳೆ ಮನಸ್ಸ ಆ ಚೇತನವನ್ನ ಹಿಂಗೆ ಪ್ರತಿಬಿಂಬಿಸ್ತು ಅಂದರೆ, ಚಿತ್ತ ಅಂತಃಕರಣ ದೇವನನ್ನ ಪ್ರತಿಬಿಂಬಿಸ್ತು ಅಂದರೆ ತನ್ನನ್ನು ತೋರಿಸ್ತದೆ, ದೇವನನ್ನು ತೋರಿಸ್ತದೆ. ಯಾವುದು? ಮನಸ್ಸು. ಸ್ವಬುದ್ಧಿ ಸಂವೇದನಂ. ಯಾಕೆ? ಅದೇನು ಗ್ರಹಿಸ್ತದೆ ಅದು ಬೆಳಕಿನ ರೂಪದಲ್ಲಿರ್ತದೆ, ಜ್ಞಾನದ ರೂಪದಲ್ಲಿರ್ತದೆ. ಆದ್ದರಿಂದ ಮನಸ್ಸು ಜ್ಞಾನವನ್ನು ಪ್ರತಿಬಿಂಬಿಸ್ತು ಅಂದರೆ ತಾನೂ ಹೊಳಿತದೆ, ತನ್ನೊಳಗಿರುವಂಥ ಆತ್ಮವಸ್ತುವು ಹೊಳಿತಾ ಇರ್ತದೆ, ಎರಡೂ ಜ್ಞಾನ ಆಗ್ತದೆ. ಮನಸ್ಸಿನ ಜ್ಞಾನವೂ ಆಗ್ತದೆ, ನಮ್ಮ ಜ್ಞಾನವೂ ಆಗ್ತದೆ. ಆದರೆ ಇಷ್ಟ ಅದು ಒಳಗೇನು ನೀರದ ಅದು ಬಹಳ ಹೊಲಸಿರಬಾರ್ದು ಮತ್ತು ಅದು ಅಲಗಾಡ್ತಿರಬಾರ್ದು. ವಿಪರೀತ ಅಲಗಾಡ್ತು ಅಂದರೆ ಸ್ವಚ್ಛಾಗಿ ಕಾಣಿಸೋದಿಲ್ಲ. ಬಹಳ ಹೊಲಸಿತ್ತು ಅಂದರೆ ಅದು ಪ್ರತಿಬಿಂಬ ಕಷ್ಟ ಆಗ್ತದೆ ಕಾಣೋದು. ಹಾಗೆ ಮನಸ್ಸು ಬಹಳ ಹೊಲಸಿತ್ತು, ಬಹಳ ಅಲಗಾಡ್ತಿತ್ತು ಅಂದರೆ ಒಳಗೆ ಒಂದಿಷ್ಟದ ಅಂತ ಗೊತ್ತಾಗೋದಿಲ್ಲ ಅಷ್ಟೆ. ಅದಕ್ಕೇನು ಮಾಡಬೇಕು ಅಂದರೆ ಸ್ವಚ್ಛ ಹಾಲ ಇರಬೇಕು, ಒಳ್ಳೆ ಕೊಡ ಇರಬೇಕು, ಇಲ್ಲೇ ಅದನ್ನು ಬಯಲಾಗಿಡಬೇಕು. ಒಳಗಿದ್ರೆ ಇಲ್ಲ, ಬಯಲಾಗ ಬರಬೇಕು. ಬರೀ ಯಾವಾಗಲೂ ಒಂದು ವಲಯದಲ್ಲಿ ನಾವು ಮಾಡಿದ್ದೇವೆ. ಯಾವಾಗಲೂ ನಾನು ಈಗ ಉದಾಹರಣೆಗಾಗಿ ನಾನು ಡಾಕ್ಟರ್, ನಾನು ಎಂಜಿನಿಯರ್, ನಾನು ಲಾಯರ್, ನಾನು ಮರ್ಚೆಂಟ್ ಹಿಂಗೆ ಅನ್ಕೋತನ ಕೂತ್ರೆ ಅದು ಹೊರಗೆ ಬಂದಂಗೆ ಆಗೋದಿಲ್ಲ, ಅದ್ರಾಗ ಬೆಳಗ್ಗೆ ಗೊತ್ತಾಗೋದಿಲ್ಲ. ಯಾವಾಗಲೂ ತಲೆಯೊಳಗೆ ಅದೇ ಉಳಿತು ಅಂದರೆ ಹೊಯ್ದಾಟ ಶುರುವಾಗ್ತದೆ. ನಾನು ವ್ಯಾಪಾರಿ ಅನ್ನೋ ತಕ ಜಮಾ ಖರ್ಚ ನಡೀತಿರುತ್ತೆ. ವ್ಯಾಪಾರಿ ಇರಬೇಕು, ಆದರೆ ಆ ಕ್ಷಣದಲ್ಲಿ ಒಂದೊಂದು ಕ್ಷಣದಾಗ ಇರಬಾರ್ದು ಅಷ್ಟೇ. ರೋಗಿ ಇರೋ ತಕ ಡಾಕ್ಟರ್ರು, ಕೇಸ್ ಇರೋ ತಕ ವಕೀಲರು, ಮನೆ ಕಟ್ಟೋದಿರೋ ತಕ ಎಂಜಿನಿಯರ್, ಏನೂ ಮಾಡದೆ ಹಾಸಿಯಾಗಿ ಕೂತಾಗ ಅದೇ ಇದೆ. ಯಾರದಾರ ಅಲ್ಲಾರು? ಈಗ ನೀವು ಬಂದಿರಿ ಅಂತ ನಾನು ಇಲ್ಲಿ ಕೂತೇನೆ, ಎಲ್ಲರೂ ಆದ ಬಳಿಕ ಹಿಂಗೆ ಕುಂತ್ರ ಗತಿಯ ನಾನು ಮಜಾದಾಗಿರ್ಬೇಕು ಮನುಷ್ಯ. ಯಾವಾಗ ಎಲ್ಲಿ ಕುಂಡ್ರಬೇಕು, ಎಷ್ಟು ಕುಂಡ್ರಬೇಕು, ಎಷ್ಟು ಮಾಡಬೇಕು ಗೊತ್ತಿರ್ಬೇಕು. ಯಾರೇ ಬಂದ ಕೂಡಲೇ ಬರಾಬರ ಈ ಕುರ್ಚಿ ಮೇಲೆ ಕುಂತು ಇರೋದು, ಎಲ್ಲರೂ ಹಾದ ಕೂಡಲೇ ನೋಡ್ಕೋತ ಕೂತ್ರೆ ಹೇಳಿ ಏನಾಗ್ತದೆ? ಚಿತ್ತ ವಿಭ್ರಮ. ಹಂಗೆ ಪ್ರಪಂಚ ಇರಬೇಕು, ಪ್ರಪಂಚ ಅತಿ ಆಗಬಾರದು. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ಕ್ಯಾಂಟ್ ಅಂತ ಒಬ್ಬ ತತ್ವಜ್ಞಾನಿ ಯಾಕೆ ಸತ್ಯದ ಗೋಚರ ಆಗೋದಿಲ್ಲ ಅಂದರೆ ಜಗತ್ತು ಬಹಳ ನಮ್ಮ ಸುತ್ತಮುತ್ತ ಮುತ್ತಿಬಿಟ್ಟದೆ. ಒಂದು ಕ್ಷಣ ಸಹಿತ ಅದರಿಂದ ಹೊರಗೆ ಬರದೇ ಇದ್ರೆ ಹೆಂಗೆ ಗೊತ್ತಾಗ್ತದೆ? ಅದಕ್ಕಲ್ಲ ಹೇಳೋದು, ಚಿತೇಹೇ ಅಪ್ರತೇ ಸಂಕ್ರಮಾಯ ತದ ಆಕಾರ ಆಪತ್ತವು. ಮನಸ್ಸು ಒಂದು ಕ್ಷಣ ಎಲ್ಲವನ್ನ ಬಿಟ್ಟು ಬೆಳಕಿನ ಆಕಾರ ಆಯಿತು ಅಂದರೆ ಸ್ವಚ್ಛ ಆಯಿತು ಅಂದರೆ, ಅದರಲ್ಲಿ ಬೆಳಕು ಮೂಡ್ತು ಅಂದರೆ, ಆತ್ಮವಸ್ತು ಮೂಡ್ತು ಅಂದರೆ ಆತ್ಮದ ಅನುಭವವೂ ಬರ್ತದೆ, ಮನಸ್ಸಿನ ಅನುಭವವೂ ಬರ್ತದೆ.
ಮನಸ್ಸಿನಲ್ಲಿ ಶಾಂತಿಯ ಅನುಭವ ಉಂಟಾಗ್ತದೆ, ಆತ್ಮದ ಅಸ್ತಿತ್ವದ ಅನುಭವ ಉಂಟಾಗ್ತದೆ. ಎರಡೂ ಆಗ್ತವ. ಸ್ವಸಂವೇದನ ಮತ್ತು ಬುದ್ಧಿ ಸಂವೇದನ, ಇವು ಎರಡು. ಮುಂದೆ ಹೇಳ್ತಾರೆ, ದ್ರಷ್ಟೃ ದೃಶ್ಯ ಉಪರಕ್ತಂ ಚಿತ್ತಂ ಸರ್ವಾರ್ಥಂ. ಅದೇ ಮಾತನ್ನ ಸ್ವಲ್ಪ ಬೇರೆ ಮ್ಯಾಲ ಏನು ಹೇಳಿದರು ಅಂದರೆ, ಈ ಆತ್ಮವಸ್ತು ಪರಿಣಾಮಗೊಳ್ಳೋದಿಲ್ಲ. ಮತ್ತು ಪರಿಣಾಮನೆಗೊಳ್ಳದೆ ಇದ್ರೆ ಮನಸ್ಸಿನ ಜ್ಞಾನ ನಮಗೆ ಹೆಂಗಾಗ್ತದೆ, ದೇಹದ ಜ್ಞಾನ ನಮಗೆ ಹೆಂಗಾಗ್ತದೆ, ಜಗತ್ತಿನ ಜ್ಞಾನ ನಮಗೆ ಹೆಂಗಾಗ್ತದೆ? ಇದು ಶಿಷ್ಯನ ಪ್ರಶ್ನೆ. ಪರಿಣಾಮನೆಗೊಳ್ಳದೆ ಇದ್ರೆ ಹೆಂಗಾಗ್ತದೆ? ಅದೇನ್ರೆ ಬದಲಾದರಲ್ಲ ಇದು ಜಗತ್ತು ಕಾಣೋದು. ಅವಾಗ ಗುರು ಹೇಳ್ತಾರೆ, ಪತಂಜಲ ಹೇಳ್ತಾರೆ, ಅದು ಬದಲಾಗೋದಿಲ್ಲ, ಮನಸ್ಸೇ ಅದನ್ನು ಗ್ರಹಿಸ್ತದೆ. ಅವಾಗ ಮನಸ್ಸು ಬದಲಾಗೋದರಿಂದ ಅದು ವಸ್ತು ಕಾಣಕ್ಕೆ ಶುರುವಾಗ್ತದೆ. ಮನಸ್ಸು ಹೂವಿನ ಆಕಾರ ತಾಳ್ತದೆ, ಆತ್ಮ ಹೂವಿನ ಆಕಾರ ತಾಳೋದಿಲ್ಲ. ಮನಸ್ಸು ಹೂವಿನ ಆಕಾರ ತಾಳಿದಾಗ ಆ ಆಕಾರ ತಾಳಿದ ಮನಸ್ಸಿನೊಳಗೆ ಅದು ಇನ್ನೊಂದು ಗ್ರಹಿಸ್ತದೆ, ಜ್ಞಾನವನ್ನು ಗ್ರಹಿಸ್ತದೆ, ಆತ್ಮವನ್ನು ಗ್ರಹಿಸ್ತದೆ. ಆ ಕ್ಷಣದಲ್ಲಿ ಹೂನು ಕಾಣಿಸ್ತದೆ, ಆತ್ಮವು ಕಾಣಿಸ್ತದೆ. ಆತ್ಮಜ್ಞಾನವೂ ಆಗ್ತದೆ, ಹೂವಿನ ಜ್ಞಾನವೂ ಆಗ್ತದೆ. ಹಂಗ ಆತ್ಮವಸ್ತುವೇ ಎಲ್ಲ ಮಾಡೋದಿಲ್ಲ, ಮನಸ್ಸು ಅದನ್ನು ಗ್ರಹಿಸಿದಾಗ ವಸ್ತುಗಳ ದರ್ಶನ ಉಂಟಾಗ್ತದೆ. ಸ್ವದರ್ಶನ, ಸ್ವಸಂವೇದನ, ತನ್ನ ಅಸ್ತಿತ್ವದ ಭಾನವೂ ಬರ್ತದೆ. ಒನ್ ಬಿಕಮ್ಸ್ ಕಾನ್ಷಿಯಸ್ ಆಫ್ ಈಸ್ ರಿಯಲ್ ಸೆಲ್ಫ್. ತನ್ನ ಅಸ್ತಿತ್ವದ ಭಾನವೂ ಬರ್ತದೆ. ಆ ಬಳಿಕ ವಸ್ತುವಿನ ಭಾನವೂ ಬರ್ತದೆ, ಮನಸ್ಸಿನ ಭಾನವೂ ಬರ್ತದೆ. ಅಂದ್ರೆ ದೇವನನ್ನ ಅನುಭವಿಸಬಹುದು, ಪ್ರತಿಬಿಂಬವಾಗಿ ಗ್ರಹಿಸಬೇಕಾಗ್ತದಷ್ಟೇ. ಮನಸ್ಸಿರೋ ತಕ ಇದು ಗ್ರಹಣ, ಇದು ಜ್ಞಾನ. ಇಷ್ಟಿಲ್ಲಿ ಹೇಳಿ ಮುಂದೆ ಹೇಳ್ತಾನೆ, ದ್ರಷ್ಟೃ ದೃಶ್ಯ ಉಪರಕ್ತಂ ಚಿತ್ತಂ ಸರ್ವಾರ್ಥಂ. ದ್ರಷ್ಟೃ ದೃಶ್ಯ ಉಪರಕ್ತಂ ಚಿತ್ತಂ. ಒಂದು ಕಡೆ ಹೊರಗೆ ವಸ್ತು, ಒಂದು ಕಡೆ ಆತ್ಮ, ಮಧ್ಯದಲ್ಲಿ ಮನಸ್ಸು. ಇದು ರೀತಿ. ಮನಸ್ಸ ಮಧ್ಯದಲ್ಲಿ ಬಹಳ ಸೂಕ್ಷ್ಮ. ಮನಸ್ಸಿನ ಒಂದು ಭಾಗಕ್ಕೆ ಜಗತ್ತ, ಮನಸ್ಸಿನ ಇನ್ನೊಂದು ಭಾಗಕ್ಕೆ ಆತ್ಮವಸ್ತು. ಆತ್ಮವಸ್ತು ಪರಿಣಾಮಗೊಳ್ಳೋದಿಲ್ಲ, ಇದು ಜಗತ್ತ ಪರಿಣಾಮಗೊಳ್ಳುತ್ತದೆ. ಮನಸ್ಸದಲ್ಲ, ಇದನ್ನೂ ಪ್ರತಿಬಿಂಬಿಸ್ತದೆ, ಇದನ್ನೂ ಪ್ರತಿಬಿಂಬಿಸ್ತದೆ. ಉಭಯ ಚಿತ್ತಂ ಸರ್ವಾರ್ಥಂ. ಇದನ್ನೂ ಪ್ರತಿಬಿಂಬಿಸ್ತದೆ, ಇದನ್ನೂ ಪ್ರತಿಬಿಂಬಿಸ್ತದೆ. ಅಂದ್ರೆ ಮನಸ್ಸು ಜಗತ್ತನ್ನೂ ತಿಳ್ಕೋಬಲ್ಲದು, ಮನಸ್ಸು ಆತ್ಮವನ್ನೂ ತಿಳ್ಕೋಬಲ್ಲದು. ಆದರೆ ಮನಸ್ಸು ತಿಳ್ಕೋತದಂತಲ್ಲ, ಮನಸ್ಸಿನಾಗಿನ ಬೆಳಕು ಇರೋ ತಕ ಮನಸ್ಸು ತಿಳ್ಕೋತ. ಅದು ಚಿತ್ತ. ಅಂದ್ರೆ ಮನಸ್ಸಿನಲ್ಲಿ ಏನು ಮೂಡ್ತದಲ್ಲ, ಆತ್ಮದ ಬೆಳಕ ಅಥವಾ ಚೇತನ, ಅದೇನು ಹರುತದ ಮನಸ್ಸಿನ ಮಧ್ಯದಲ್ಲಿ, ಆ ಹರಿವಿದ ಚೇತನಕ್ಕೆ ನಾನು ಅಂತ ನಾವು ಕರಿತೀವಿ. ಅದೇ ಜೀವ. ಮನಸ್ಸ ಹೊಲಸಾದರೆ ನಮಗನಿಸ್ತದೆ ನಾವು ಹೊಲಸ. ಮನಸ್ಸು ಸುಖದ ಭಾವ ತಾಳಿದರೆ ನಾನು ಸುಖಿ, ನಾನು ದುಃಖಿ, ನಾನು ಭಯಾನ್ವಿತ, ನನಗೆ ಕಷ್ಟದೆ, ನನಗೆ ನಷ್ಟ ಆಗ್ಯದ. ಇವೆಲ್ಲವೂ ಯಾಕಂತೀವಿ? ಇದರಾಗ ಬೆರೆತದಷ್ಟೆ. ಮನಸ್ಸಿನ ಭಾವನೆಗಳು ನಮ್ಮಲ್ಲಿ ಅಂದ್ರೆ ಆ ನಾನುದರಲ್ಲಿ ಮೂಡಿಕೊಳ್ತಾವ. ನಾನು ಅನ್ನೋದು ಇದನ್ನು ಅನುಭವಿಸ್ತಾ ಹೋಗ್ತದೆ. ಆದರೆ ನಾನು ಭಾವನೆ ಅದಲ್ಲ, ಇದು ಪ್ರತಿಬಿಂಬ ಅಧಿಕ ಚಿತ್ತ ಅಂದ್ರೆ ಮನಸ್ಸ ಅಧಿಕ ಆತ್ಮ, ಇವುಗಳ ಏನದ ಪ್ರತಿಬಿಂಬ ಆಗ್ತದಲ್ಲ, ಆ ಪ್ರತಿಬಿಂಬಕ್ಕೆ ನಾನು ಅಂತ ಕರೆಯೋದು. ಅದು ಯಾವಾಗಲೂ ಇರ್ತದೆ. ಎಲ್ಲಿವರೆಗೆ ಮನಸ್ಸಿರ್ತದೆ ಅಲ್ಲಿವರೆಗೆ ಅದು ಇರ್ತದೆ.
ಹುಟ್ಟಿನಿಂದ ಸಾವಿನವರೆಗೆ ಒಂದು ಖಾಯಂ ಇರ್ತದೆ, ಅದೇ ನಾ. ಉಳ್ದೆಲ್ಲ ಬದಲಾಗ್ತದೆ. ಹುಡುಗ ಇರ್ತಾನೆ ಮೊದಲ, ಮಧ್ಯ ವಯಸ್ಸಾಗ್ತದೆ, ಮುಪ್ಪಾಗ್ತದೆ, ಸಾವಿನ ಕ್ಷಣ ಬರ್ತದೆ. ಆದರೆ ಎಲ್ಲದರಾಗ ಒಬ್ಬನೇ ಇರ್ತಾನವ ನಾ. ಅವಾಗೂ ನಾ ಅಂತಿರ್ತಾನೆ, ಮಧ್ಯ ವಯಸ್ಸಿನಲ್ಲಿ ನಾ ಅಂತಾನೆ, ನಾನು ಮುಪ್ಪಾದೆ ಅಂತಿರ್ತಾನೆ. ನಾ ಅನ್ನೋದು ಹಂಗ ಉಳ್ಕೊಂಡಿರ್ತದೆ. ಅದೇ ಪ್ರತಿಬಿಂಬಿತ ಆತ್ಮ, ಅದು ನಾ. ಮುಂದೆ ಅದ ನಾನು ಅನ್ನೋದು ಇದು ಶರೀರ ಕೂಡ ಕೂಡ್ತು ಅಂದ್ರೆ, ನಾನು ಬಾಲಕ, ನಾನು ಯುವಕ, ನಾನು ವೃದ್ಧ ಅಂತದೆ. ಆದರೆ ಅದು ಮಾತ್ರ ವೃದ್ಧ ಆದದ್ದು ಯಾವುದು? ಶರೀರ. ಮುಪ್ಪಾದದ್ದು ಇದು ಬಾಲತನ ಶರೀರಕ್ಕೆ, ತಾರುಣ್ಯ ಶರೀರಕ್ಕೆ. ಆದರೆ ಮನಸ್ಸಿನಾಗ ಮೂಡಿದ ಅದು ಇದರ ಕೂಡ ಬೆರೆತು ಹಂಗೆ ಭಾವಿಸ್ತದೆ. ಅದೇ ಸಂಸಾರ. ಅದು ಹೋಗಬೇಕಾಗಿತ್ತು ಅಂದ್ರೆ ಪತಂಜಲ ಹೇಳ್ತಾರೆ, ಏನ್ ನಡೀತದೆ ಒಂದಿಷ್ಟು ತಿಳ್ಕೋ. ಅದು ಮನಸ್ಸಿದೆಲ್ಲ ಮಾಡೋದಿಲ್ಲ. ಅದರಾಗ ಮೂಡಿದಂಥ ನಾನು ಅಂತ ಏನದ ಅದು ಇದನ್ನೆಲ್ಲ ಅನುಭವಿಸ್ತಾ ಇರೋದು. ಮನಸ್ಸು ಇದು ಜಡವೇ, ಅದು ಅನುಭವಿಸ್ತದೆ ಆ ಕ್ಷಣಕ್ಕೆ. ಯಾಕೆ ಅದರಾಗ ಬೆಳಕು ಬಿದ್ದಿರ್ತದೆ, ನಾನು ಇರ್ತದೆ. ಅದರ ಅರ್ಥ ನಾನು ಇರೋ ತಕ ಇಷ್ಟೆಲ್ಲ ನಡೆಯೋದು, ಪ್ರಪಂಚ ನಡೀತದೆ. ತಿಳ್ಕೋತೇವಿ, ತಿಳಿಯೋದಿಲ್ಲ, ಎಲ್ಲವೂ ನಡಿ. ಈ ನಾನು ಅನ್ನೋದು ಚಿತ್ತಮ್ಮ ಸರ್ವಾರ್ಥಂ. ಈ ಕಡೆ ಜಗತ್ತನ್ನು ತಿಳ್ಕೋತದೆ, ಆ ಕಡೆ ಆತ್ಮವಸ್ತುವನ್ನು ತಿಳ್ಕೋತದೆ. ಈ ನಾನು ಅದು ಚಿತ್ತಗತ ನಾನು. ಬಹಳ ಅರ್ಥಪೂರ್ಣವಾದಂಥ ಆ ಭಾವ ಅದು. ನಾನು ಎಷ್ಟು ಚೆನ್ನಾಗದು. ನಾನು ಇಲ್ಲದ್ದೇನದು? ಅದು ಒಂದು ಬಿಟ್ಟರೆ ಮುಂದೆ ಯಾವ ವಿಭಕ್ತಿನೂ ಇಲ್ಲ. ನಿಮ್ಗದಲ್ಲ, ನಾನು ಅಂದ ಬಳಕ ನನ್ನನ್ನು, ನನ್ನಿಂದ ಇದೆಲ್ಲ ಆಯಿತು, ನನಗೆ ಇದು ಬರಬೇಕು, ಇದು ನಂದು. ಇಲ್ಲೇ ನನ್ನಲ್ಲೇ ಎಲ್ಲ ಇರೋದು, ನಾನೇ. ಎಷ್ಟು ಚೆನ್ನಾಗದು. ನಾನು ಇದ್ದ ಬಳಕ ಇಷ್ಟೆಲ್ಲ ವಿಭಕ್ತಿಗಳನ್ನು ಬಳಸ್ತಾ ಹೋಗೋದೇ ಪ್ರಪಂಚ. ವಿಭಕ್ತಿಗಳನ್ನು ಒಂದು ಕಡೆ ಬದಿಗೆ ಇಟ್ಟು, ಒಂದು ಕಡೆ ಇಟ್ಟು ನಾನು ಪ್ರಥಮ ಏನದ ಅಟ್ಟ ಉಳಿಸಿ ಬಿಟ್ರೆ ಅದೇ ಮುಕ್ತಾವಸ್ಥಾ. ಅದು ಮುಕ್ತಾವಸ್ಥೆ. ನಾನು ಇರಬೇಕು, ಆದರೆ ಮುಂದೆಂದು ನನ್ನದು ಅಂತೇನು ಅವಶ್ಯ ಇಲ್ಲ. ನಾನೇ ಅಂತಿಲ್ಲ, ನಾನು ಇರಲಿ, ಮನ್ಯಾಗ ಇರೋದು. ಆದರೆ ನಾನಷ್ಟೆ. ನಾನು ಈ ಮನೆಯ ಮಾಲೀಕ ಅಂತ ಪ್ರತಿಕ್ಷಣ ಹೇಳ್ಕೋತ ಹೊರಟ್ರೆ ಇಲ್ಲೇನು ಮನೆ ಬಿಡಬೇಕಾಗ್ತದೆ, ದವಾಖಾನೆ ಸೇರಬೇಕಾಗ್ತದೆ ಅಷ್ಟೆ. ಬಂದವ್ರಿಗೆಲ್ಲ ಗೊತ್ತೇನೋ ಇದು, ಈ ಮನೆಯ ಮಾಲೀಕ ಯಾರು ಬಂದವ್ರಿಗೆಲ್ಲ. ಆ ಬಳಿಕ ಮನೆಯವ್ರು ಹೇಳ್ತಾರೆ, ಯಾರೇ ಇರಲಿ ಸುಮ್ಮನೆ ಕುಂಡ್ರಿ ಅಂತ. ಯಾರಿದ್ದರ್ರಿ ಏನು? ಹಿಂಗಾದ್ರೆ ಗತಿ ಏನು ಹೇಳಿ? ನೀವ ಮಾಲೀಕರು, ಆಯಿತು ನಾವು ಬರ್ಕೊಡ್ತೇವೆ, ನೀವ ಮಾಲೀಕರು, ಸುಮ್ಮನೆ ಹೇಳಬೇಡಿ ಅಂತ. ಅಂದರೆ ಹೇಳದೇ ಇರಬೇಕು ಅಷ್ಟೇ. ಅದೇ ಅಧ್ಯಾತ್ಮ ಅಷ್ಟೆ. ಸುಮ್ಮನೆ ಮನಸ್ಸಿನಾಗ ಯಾವುದೋ ತುಂಬಿಕೊಳ್ಳಾರ್ದೆ ಮನೆಯಾಗಿರೋದು, ವ್ಯಾಪಾರ ಮಾಡೋದು, ಉದ್ಯೋಗ ಮಾಡೋದು. ಆದರೆ ಗೊತ್ತಿರಬೇಕು ಇದೆಲ್ಲ ನಾನು ಇರೋ ತಕ. ನಾನೇ ಆದ ಬಳಿಕ, ಹಾಲ ಚೆಲ್ಲಿದ ಬಳಿಕ, ನಾನು ಅನ್ನುವ ಪ್ರತಿಬಿಂಬವೇ ಆದ ಬಳಿಕ ಏನು ಉಳಿತದೆ ಅದೇ ನಾ. ಆದರೆ ಅದು ಇಲ್ಲ ಈಗ ಅಷ್ಟೆ. ಅದು ಹಂಗೆ ನಾನಿರೋ ತಕ ಎಲ್ಲ ಸಂಸಾರ ಎಲ್ಲ ಇರ್ತದೆ. ಆದರೆ ಗೊತ್ತಿರಬೇಕು ನಾನದರ ಮ್ಯಾಗ ಇದು ಅವಲಂಬಿಸದೆ. ಈ ನಾನು ಅನ್ನೋದು ಒಂದು ದಿವಸ ಹಾಲು ಚೆಲ್ಲದಂಗೆ ಚೆಲ್ಲಿತು ಒಂದರ ಮನಸ್ಸು, ಅದು ಹೋಗಿ ಬಿಡ್ತದೆ. ಆದರೆ ನಾ ಮಾತ್ರ ಉಳ್ಕೋತೀನಿ. ಆವಾಗ ನಾ ಇದನ್ನೂ ಅಲ್ಲ ಅದನ್ನೂ ಅಲ್ಲ. ದ್ರಷ್ಟೃ ದೃಶ್ಯ ಉಪರಕ್ತಂ ಚಿತ್ತಂ
ಸರ್ವಾರ್ಥಂ, ಜಗತ್ನಾಗ ತಿಳ್ಕೋಬೇಕಾದ ಎರಡೇ ವಸ್ತುಗಳು, ಒಂದು ಕಡೆ ಜಗತ್ತ, ಇನ್ನೊಂದು ಕಡೆ ಆತ್ಮ. ಎರಡನ್ನ ತಿಳ್ಕೊಂಡ್ರೆ ಸರ್ವಜ್ಞಾನ. ಸರ್ವಜ್ಞಾನ, ಅವನಿಗೆ ಸರ್ವಜ್ಞ ಅಂತ ಕರೀತಾರೆ. ಇವನೇ ಸರ್ವಜ್ಞ. ಮತ್ತು ಸರ್ವಜ್ಞ ಅಂದ ಕೂಡಲೇ ನಿಮಗೇನು ಗೊತ್ತದ ನನಗೆ ಗೊತ್ತಿರ್ಬೇಕಂತ ಅಲ್ಲ. ನಿಮ್ಮ ಮನ್ಯಾಗ ಏನೇನು ನಡೆದದ ನಾ ಹೇಳಬೇಕು ಅಂತಲ್ಲ, ಅಥವಾ ನನಗೆ ಏನೇನು ಗೊತ್ತದ ನಿಮಗೆ ಗೊತ್ತಿರಬೇಕಂತಲ್ಲ. ಸರ್ವಜ್ಞ ಅಂದರೆ ಜಗತ್ತು ಒಂದು ಕಡೆ, ಅದು ಪರವಸ್ತು ಒಂದು ಕಡೆ, ನಾನು ಅನ್ನೋದು ಒಂದು ಕಡೆ, ಆತ್ಮ ಒಂದು ಕಡೆ. ಇವು ಎರಡರ ಜ್ಞಾನ ಆಯಿತು ಅಂದರೆ ಸರ್ವಜ್ಞ. ಜಗತ್ತು ಬದಲಾಗ್ತದೆ, ವಸ್ತು ಆತ್ಮ ಬದಲಾಗೋದಿಲ್ಲ. ನಾನು ಅನ್ನೋದು ನಡುವ ಅದೆ. ಈ ನಾನು ಅನ್ನೋದು ಜಗತ್ತಿನ ಕೂಡ್ತು ಅಂದರೆ ಬದಲಾಕೋತ ಹೋಗ್ತದೆ. ನಾನು ಅನ್ನೋದು ಆ ಕಡೆ ಹೋಯ್ತು ಅಂದರೆ ಸುಮ್ಮನೆ ಇರ್ತದೆ. ಈ ನಾನು ಅನ್ನೋದು ಎರಡನ್ನೂ ಅನುಭವಿಸ್ತಾ ಇರ್ತದೆ. ಇದು ಜೀವನ. ಇದು ಜೀವನ.